ನೀವು ಗಮನಿಸಬಹುದು ಈ ಪನಿಷ್ಮೆಂಟ್ ಅನ್ನ ಜಸ್ಟ್ ಫಾರ್ ಎಕ್ಸಾಂಪಲ್ ಅಫೆನ್ಸಸ್ ಅಗೇನ್ಸ್ಟ್ ಹ್ಯೂಮನ್ ಬೀಯಿಂಗ್, ಜಸ್ಟ್ ಅಫೆನ್ಸಸ್ ಅಗೇನ್ಸ್ಟ್ ವುಮೆನ್ ಅಂಡ್ ಚೈಲ್ಡ್, ಇವೆರಡಿಗೆ ಹೆಚ್ಚಿನ ಪ್ರಯಾರಿಟಿ ಕೊಟ್ಟಿರ್ತಕ್ಕಂಥ ನಾವು ಗಮನಿಸ್ತೀವಿ. ಯು ಆರ್ ನಾಟ್ ಸಪೋಸ್ ಟು ಸ್ಟೇರ್. ಒಂಚೂರು ಅಕಸ್ಮಾತ್ ಗೊತ್ತಿಲ್ಲ ಸ್ಟೇರ್ ಮಾಡಿದಾಗ ಇಟ್ಸ್ ಅ ಮೋಸ್ಟ್ ಅಫೆನ್ಸ್. ಪನಿಷ್ಮೆಂಟ್, ಸಿವಿಯರ್ ಪನಿಷ್ಮೆಂಟ್ 3 years. ಸೊ ಹೀಗೆ ಅಫೆನ್ಸ್ಗಳನ್ನು ಮಾಡಿದೆ. ಒಂದು ನನಗೆ ಅರ್ಥ ಆಗ್ತಾ ಇಲ್ಲ ಇವತ್ತಿನವರೆಗೂ. ನಾನು ಎಲ್ಲ ನಾವು ಕಾನೂನುಗಳನ್ನ ನಾವು ಒಳಪಡಿಸಿದಾಗ ಚೈಲ್ಡ್ ಅನ್ನು ಡಿಫೈನ್ ಮಾಡಿದ್ದಾರೆ ಸೆಕ್ಷನ್ 2 ನಲ್ಲಿ. ಚೈಲ್ಡ್ ಅಂದ್ರೆ ಏನು? ಬಿಲೋ ದಿ ಏಜ್ ಆಫ್ 18 years. ಹೌದು, 18 ವರ್ಷಗಳಿಂದ ಕೆಳಮಟ್ಟಿರ್ತಕ್ಕಂಥವ್ರನ್ನೆಲ್ಲ ಚೈಲ್ಡ್ ಅಂತ ಕರೀತಾರೆ ಅಂತ ಹೇಳ್ಬಿಟ್ಟು ಒಂದು ಡಿಫೈನ್ ಸೆಕ್ಷನ್ 2 ಸಬ್ ಕ್ಲಾಸ್ 9 ಇದರಲ್ಲಿ ಸಬ್ ಕ್ಲಾಸ್ 9 ಅಲ್ಲಿ ಡಿಫೈನ್ ಮಾಡಿದ್ದಾರೆ, ಸೆಕ್ಷನ್ 3 ಅಲ್ಲಿ ಡಿಫೈನ್ ಮಾಡಿದ್ದಾರೆ. ಓಕೆ. ಆದರೆ ಸಬ್ ಕ್ಲಾಸ್ ಸೆಕ್ಷನ್ 2 ಸಬ್ ಕ್ಲಾಸ್ 19 ಅಲ್ಲಿ ವುಮೆನ್ ಮ್ಯಾನ್ ಅಂದ್ರೆ ಏನು ಅಂತ ಡಿಫೈನ್ ಮಾಡಿದ್ದಾರೆ. ಮ್ಯಾನ್ ಹ್ಯೂಮನ್ ಬೀಯಿಂಗ್ at the age, there is no age limit for that. At any human being of any age. Man anna human being of any age. Okay. Woman anna human being of any age. Child anna below the 18 years. Man and woman human being of any age andaga that includes child also. Okay. ಹೌದು, they bifurcate ಮಾಡಿಲ್ಲ. ಹ್ಯೂಮನ್ ಬೀಯಿಂಗ್ ಮ್ಯಾನ್ ಅಂದ್ರೆ ಹ್ಯೂಮನ್ ಬೀಯಿಂಗ್ ಆಫ್ ಎನಿ ಏಜ್ ಅಂದಾಗ ವಾಟ್ ಇಸ್ ಇಟ್ ಮೀನ್? ಒಂದ್ ಕಡೆ ಚೈಲ್ಡ್ಗೆ 18 ಬಿಲೋ 18 years ಅಂತ ಹೇಳ್ತಾರೆ. ಹೌದು. ಮ್ಯಾನ್ ಹ್ಯೂಮನ್ ಬೀಯಿಂಗ್ ಆಫ್ ಎನಿ ಏಜ್ ಅಂದಾಗ ಹ್ಯೂಮನ್ ಬೀಯಿಂಗ್ ಆಫ್ ಎನಿ ಏಜ್ ಆಫ್ಟರ್ 18 years ಅಂತ ಬರ್ಬೇಕಾಯ್ತು, ಅಥವಾ 21 years ಏನು ಫಿಕ್ಸ್ ಮಾಡ್ಬೇಕಾಯ್ತು. ಹೌದು. ಸಪೋಸ್ ಎನ್ ಅಫೆನ್ಸ್ ಇಸ್ ಕಮಿಟೆಡ್ ಬೈ ಎ ಚೈಲ್ಡ್, then now it is been considered whether it can be considered under section 2 of subsection 3 or whether it's required to be considered section 19 subsection 19 of section 2 of the ನ್ಯಾಯ ಸಂಹಿತೆ, ಭಾರತೀಯ ನ್ಯಾಯ ಸಂಹಿತೆ. ಓಕೆ. ಅಂತಕ್ಕಂಥ ಒಂದು ಜಿಜ್ಞಾಸೆ, ಒಂದು ವ್ಯಾಖ್ಯಾನಗಳು ಸಹಜವಾಗಿ ಈ ಥರ ಸಣ್ಣ ಪುಟ್ಟ ಅನೇಕ ಸಮಸ್ಯೆ, ಇದು ಸಣ್ಣ ಪುಟ್ಟ ಅನ್ನೋದಕ್ಕಿಂತ ಬಹಳ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆಗಳು ಅನೇಕ ಅಫೆನ್ಸ್ಗಳಲ್ಲಿ ಇರ್ತಕ್ಕಂಥದ್ದು ನಾವು ಕಾಣ್ತೀವಿ. ಸೊ ಬರುವಂಥ ದಿನಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಕಲಾಂಗಳನ್ನು ಕೋರ್ಟ್ ಮುಂದೆ ಹೋದಾಗ ಅದನ್ನ ವ್ಯಾಖ್ಯಾನ ಮಾಡ್ತಕ್ಕಂಥ ವಿಧಾನದಲ್ಲಿ ಇದಕ್ಕೆ ತಪ್ಪು ಪರಿಕಲ್ಪನೆ ಬಂದಾಗ ಎಷ್ಟೋ ಜನ ಅದರಿಂದ ಅಕ್ವಿಟಲ್ ಆಗಿ ಹೋಗ್ಬಿಡ್ತಾರೆ. ಹಾಸ್ಪಿಟಲ್ ಖುಲಾಸೆ ಆಗಿ ಹೋಗ್ಬಿಡ್ತಾರೆ. ಇದೊಂದು ಡಿಫಿನೇಷನ್ ನಲ್ಲಿ ಖುಲಾಸೆಗಳು ಹೋಗ್ತಕ್ಕಂಥ ಸಾಧ್ಯತೆಗಳಿದಾವೆ. ಟೆಕ್ನಿಕಲ್ ಎವಿಡೆನ್ಸ್, ಸೈಂಟಿಫಿಕ್ ಎವಿಡೆನ್ಸ್, ಐ ವಿಟ್ನೆಸ್, ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್. ಸೊ ಇವೆಲ್ಲ ಬೇರೆ ಬೇರೆ ವಿಧಾನಗಳನ್ನ ನಾವು ಕಾಣಬೇಕಾಗ್ತದೆ. ಬಟ್ ಇವುಗಳನ್ನ ಗಮನಿಸಿದಾಗ ಇವರು ವ್ಯಾಖ್ಯಾನಗಳನ್ನ ನಾವು ವ್ಯಾಖ್ಯಾನ ಮಾಡುವಂಥ ಡಿಫೈನ್ ಮಾಡುವಂಥ ಸಂದರ್ಭದಲ್ಲಿ ಕೋರ್ಟ್ಗಳು ಜುಡಿಷಿಯಲ್ ರಿವ್ಯೂಸ್ ಅನ್ನ ಬೇರೆ ಬೇರೆ ವಿಧಾನಗಳಲ್ಲಿ ತಗೊಳ್ಳುವಂಥ ಸಾಧ್ಯತೆ, ತಿರುವುಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಅದನ್ನ ರೆಕ್ಟಿಫೈ ಮಾಡ್ತಕ್ಕಂಥ ಅವಕಾಶ ಮುಂದಿನ ದಿನಗಳಲ್ಲಿ ಇದಾಗಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಓಕೆ. ಯಾಕಂದ್ರೆ ಇರ್ತಕ್ಕಂಥದ್ದನ್ನು ವಿಶೇಷವಾಗಿ ಇಲ್ಲದೇ ಇರ್ತಕ್ಕಂಥದ್ದು ಏನು ಮಾಡಿಲ್ಲ, ಅಥವಾ ಹೊಸದಾಗಿ ತಂದಿರ್ತಕ್ಕಂಥ ಏನು ಮಾಡಿಲ್ಲ. ಇದರಲ್ಲಿ ಮಾಡಿರ್ತಕ್ಕಂಥ ವಿಧಾನ ಅಂದರೆ ಅತಿ ಹೆಚ್ಚು ನೀವು ಮಾಡಿರ್ತಕ್ಕಂಥದ್ದು ಸ್ವಲ್ಪ ಅಫೆನ್ಸ್ಗಳನ್ನು ಶಿಕ್ಷೆಯನ್ನು ಜಾಸ್ತಿ ಮಾಡ್ತಕ್ಕಂಥದ್ದು. ಆಮೇಲೆ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ, ನಾನು ಇದನ್ನ ತಪ್ಪಿಡಿತಾ ಇದ್ದೀನಿ ಅಂತಲ್ಲ. ಓಕೆ. ಕಾನೂನಲ್ಲಿರ್ತಕ್ಕಂಥ ಸ್ವಲ್ಪ ಸಂಕಷ್ಟಗಳನ್ನು ನಾನು ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಂದರೆ ಲೂಪೋಲ್ಸ್. ಎಸ್. ಯಾಕಂದರೆ ಏನಕ್ಕೆ ಲೂಪೋಲ್ಸ್ ಅಂತ ನಾಳೆ ದಿವಸ ತೊಂದರೆ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.